ಅನೇಕ ಶೆಟ್ಟಿಯರು ಈಗಾಗಲೇ ನಮ್ಮ ಕನ್ನಡ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ರೂಲ್ ಮಾಡ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿ ಕೂಡ ಪಡ್ಕೊಂಡಿರುವಂತ ಆ ಗರಿಮೆಯನ್ನ, ಆ ಕಿರೀಟವನ್ನ ಕೂಡ ನಮ್ಗೆ ತಂದು ಕೊಟ್ಟಿದ್ದಾರೆ. ಅಂಡ್ ಐ ಸ್ಟಾರ್ಟ್ ವಿತ್ ಗುರುತೇಜ್ ಸರ್ ಇಟ್ ಸೆಲ್ಫ್. ಸೊ ನಿಮಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್? ಈ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಹೇಗೆ? ಸುಮಾರು ವರ್ಷದ ಜರ್ನಿಯಲ್ಲಿ ಈ ಎಲ್ಲ ಅನುಭವಗಳು ಎಲ್ಲಿ ತೋರಿಸೋದು, ಆ ಥರದೊಂದು ಸಿನಿಮಾ ಮಾಡಬೇಕಲ್ಲ ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸ ಮಾಡಿ ಒಂದು ಅನುಭವ ಇದ್ದಾಗ ಅದಕ್ಕೊಂದು ವೇದಿಕೆ ಬೇಕಲ್ಲ. ಈಗ ನಮ್ಗೆ ಸಿನಿಮಾದವರಿಗೆ ಸಿನಿಮಾ ಮಾಡೋದೇ ವೇದಿಕೆ. ಸೊ ಆ ಥರದ್ದು ಎಲ್ಲ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬೇಕು. ಒಳ್ಳೆ ಸ್ಕ್ರಿಪ್ಟ್, ಅದು ಒಳ್ಳೆ ಸಿನಿಮಾ ಆಚೆ ಬರಬೇಕು ಅಂದರೆ ಒಳ್ಳೆ ಇನ್ವೆಸ್ಟರ್, ಪ್ರೊಡ್ಯೂಸರ್ ಬೇಕು. ಒಂದು 2-4 ಗಂಟೆ ಸ್ಕ್ರೀನನ್ನು ಆಳೋ ಒಬ್ಬ ಹೀರೋ ಬೇಕು. ಸೊ ಈ ಥರ ಎಲ್ಲ ವಿಷಯ ಬಂದಾಗ ಒಬ್ಬೊಬ್ಬರೇ ಒಂದೊಂದೇ ಇದು ಕನೆಕ್ಟ್ ಆಗ್ತಾ ಬಂತು. ಅಂದರೆ ಒಂದು ಹೆಜ್ಜೆ ಇಡಬೇಕು, ನಾವು ಮಾಡೋಕ್ಕೆ ಶುರು ಮಾಡಬೇಕು. ಒಂದು ಥಾಟ್ ಬರಬೇಕು, ಒಂದು ಕತೆ ಆಗಬೇಕು, ಆ ಕತೆ ಡೆವಲಪ್ ಆಗಬೇಕು. ಅದ್ರ ಜೊತೇಲಿ ಹಂಗೆ ಒಂದೊಂದೇ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದನೇ ಶುರು ಮಾಡಿರೋದು. ಅದೇ ಥರ ನನಗೆ ಪ್ರೊಡ್ಯೂಸರ್ ಚಂದ್ರಕಾಂತ್ ಪೂಜಾರಿ, ಉಮೇಶ್ ಹೆಗಡೆ ಅವ್ರು ಕನೆಕ್ಟ್ ಆದರು. ಲೆಕ್ಕಾಚಾರ ಹಾಕ್ಕೊಂಡು ಬರೋರ್ಗಿಂತ ಪ್ಯಾಷನ್ ಇಟ್ಕೊಂಡು ಬರೋರು ಕಮ್ಮಿ ಇರ್ತಾರೆ. ಸೊ ಆ ಥರ ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸರು ಸಿಕ್ಕಿದ್ರು. ಒಂದು ಕ್ಯಾರೆಕ್ಟರ್ ಸೆಂಟ್ರ್ ಇಟ್ಕೊಂಡೇ ಒಂದು ಕತೆ ಆಗಿರುತ್ತೆ. ಮೊದಲನೇದಾಗಿ ಅದನ್ನು ಜಸ್ಟಿಫೈ ಮಾಡುವಂಥ ಒಬ್ಬ ಹೀರೋ ಬೇಕು. ಸೊ ನಾವು ಕಿರಣ್ ರಾಜ್ ಅವರು ತುಂಬ ಜೊತೆಯಲ್ಲೇ ಇದ್ರಿಂದ, ಆಮೇಲೆ ಅವರನ್ನು ನೋಡಿ ಯಾವ ಥರ ಕ್ಯಾರೆಕ್ಟರ್ ಇವ್ರಿಗೆ ಸೆಟ್ ಆಗುತ್ತೆ ಅನ್ನೋದನ್ನು ನಾವು ತುಂಬ ಯಾವಾಗಲೂ ಯೋಚನೆ ಮಾಡ್ತಾ, ಸೊ ಈ ಕ್ಯಾರೆಕ್ಟರ್ ರಾನಿ ಅನ್ನೋ ಕ್ಯಾರೆಕ್ಟರ್ ಅವರಿಗೆ ಕನೆಕ್ಟ್ ಆಗ್ತು. ಆಮೇಲೆ ಆ ಒಂದು ಕ್ಯಾರೆಕ್ಟರ್ ಸುತ್ತುವಂಥ ಕತೆ ರಾನಿ. ಸೊ ಇದು ಅಂದ್ಕೊಂಡಂಗೆಲ್ಲ ಮಾಡಿ ಬಿಸಾಡಿದ್ವಿ ಸಿನಿಮಾ. ಚಚ್ಚಿ ಬಿಸಾಡಿದ್ವಿ. ಪೋಸ್ಟರ್, ಟೈಟಲ್, ಟೀಸರ್, ಸಾಂಗ್ ಏನೇನು ಬಿಡ್ತಾ ಬಂದಿದ್ವಿ ಎಲ್ಲ ಹಿಟ್ ಆಗ್ತಾ ಬಂದಿದೆ. ಅದೇ ಎನರ್ಜಿಯಲ್ಲೇ ಈಗ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ತುಂಬಾ ಎಕ್ಸೈಟ್ಮೆಂಟ್ ಇದೀವಿ. ಎಷ್ಟು ಬೇಗ ಜನಗಳಿಗೆ ತೋರ್ಸೋದು ಇದನ್ನ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಅವ್ರ ರಿಯಾಕ್ಷನ್ ನೋಡೋದಕ್ಕೆ ಹೌದು, ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಯಾವಾಗಪ್ಪ ತೋರ್ಸೋದು ಅಂತ. ಅದರ ಜೊತೆಗೆ ಎಷ್ಟು ವರ್ಷ ತಗೊಳ್ತು? ಸ್ಕ್ರಿಪ್ಟ್ ಇಂದ ತಗೊಂಡ್ರೆ ಆಲ್ಮೋಸ್ಟ್ 2 years. 2 years, 2 ವರ್ಷದ ಕನಸು. 6 ತಿಂಗಳು ಸ್ಕ್ರಿಪ್ಟ್ ಬರ್ದಿದ್ದಾರೆ. ಅವ್ರು ಮಾತಾಡೋದು ನೋಡಿದ್ರೆ 6 ತಿಂಗಳು ಬೇಡ ಅನ್ಸುತ್ತೆ. ಇಲ್ಲ ಅಂದ್ರೆ ಅವರು ಈ ಸ್ಕ್ರಿಪ್ಟ್ ಗಿಂತ ಮುಂಚೆ ಒಂದಷ್ಟು ಸರ್ವೆ ಮಾಡಿದ್ರು, ಒಂದಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ, ಲೈಕ್ ಜನ ಯಾವ ತರ ಸಿನಿಮಾ ಇಷ್ಟಪಡ್ತಿದ್ದಾರೆ, ಯಾವ ಜಾನರ್ ಸಿನಿಮಾ ಇಷ್ಟಪಡ್ತಿದ್ದಾರೆ. ಇಫ್ ಇನ್ ಕೇಸ್ ನಾನ್ ಹೀರೋ ಆದ್ರೆ ಜನ ಯಾವ ತರ ನನ್ನ ನೋಡಕ್ ಇಷ್ಟಪಡ್ತಾರೆ. ಸೊ ಒಂದಷ್ಟು ಪಬ್ಲಿಕ್ ಸರ್ವೆ ಮಾಡಿದ್ವಿ. ಆ ಬೇಸಿಸ್ ಮೇಲೆ ದೆನ್ ಹಿ ಸ್ಟಾರ್ಟೆಡ್ ರೈಟಿಂಗ್. ತುಂಬಾ ನಮ್ಗೆ ವರ್ಷದ ಡ್ರೀಮ್ ಒಂದ್ ಸಿನಿಮಾ ಮಾಡ್ಬೇಕು. ಎಲ್ಲಿಂದ ಅಂದ್ರೆ ಸಿನಿಮಾ ಮಾಡಿ ಆದ್ಮೇಲೆ ಕೊನೆಗೆ ಆಡಿಯನ್ಸ್ ಸಿನಿಮಾ ನೋಡೋಕ್ ಬರ್ತಾನಲ್ಲ, ಅಲ್ಲಿಂದ ಸಿನಿಮಾ ಮಾಡೋದನ್ನು ಶುರು ಮಾಡಬೇಕು. ಅಂದ್ರೆ ಒಂದ್ ಸಿನಿಮಾ ಆದ್ಮೇಲೆ ಕೊನೆಗೆ ಬರೋರು ಯಾರು? ಆ ಪ್ರೇಕ್ಷಕ. ಸೊ ಸಿನಿಮಾ ನಾವು ಎಂಡ್ ಅದೇ ಪಾಯಿಂಟ್, ನಮ್ ಡೆಸ್ಟಿನಿ ಅದೇ ಇರುತ್ತೆ. ಟೀಸರ್ ಅಲ್ಲೆಲ್ಲೋ ಈ ಲೈನ್ ಬರುತ್ತೆ, ಪ್ರತಿ ಕಥೆಯ ಎಂಡ್ ಇಸ್ ಅ ನ್ಯೂ ಬಿಗಿನಿಂಗ್. ಎಂಡ್ ಆಫ್ ಎವರಿ ಸ್ಟೋರಿ ಇಸ್ ದ ಬಿಗಿನಿಂಗ್ ಆಫ್ ನ್ಯೂ ಸ್ಟೋರಿ ಅಂತ. ಓಕೆ. ಈಗ ಈ ದಿನಗಳ ಹತ್ರ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಯಕನಿಗಾಗಿರ್ಬೋದು, ಅದು ಎಷ್ಟೇ ಸಿನಿಮಾಗಳನ್ನ ಮಾಡಿದ್ರು ಕೂಡ ಇಂಥ ಫೀಲಿಂಗ್ ಆಬ್ವಿಯಸ್ಲಿ ಆಗುತ್ತೆ ಅಂತ ಅನ್ಸುತ್ತೆ. ನಿಮಗೆ ರೈಟ್ ನಾವ್ ಎಕ್ಸಾಕ್ಟ್ಲಿ ಲೈಕ್ ಯಾವ ತರ ಫೀಲ್ ಆಗ್ತಾ ಇದೆ? ಜನಗಳು ಹೇಗ್ ರಿಯಾಕ್ಟ್ ಮಾಡ್ತಾರೆ, ಅಥವಾ ಒಂದಷ್ಟು ಪಾಯಿಂಟ್ಸ್ ಇದೆ ನಮ್ ಸಿನಿಮಾದಲ್ಲಿ, ನಮಗ್ ಗೊತ್ತು ಜನ ಈ ತರಾನೇ ರಿಯಾಕ್ಟ್ ಮಾಡ್ತಾರೆ ಅಂತ. ಅದನ್ನ ನೋಡ್ಬೇಕು ಅಂತ ಅಷ್ಟೇ ನಾವು ವೇಟ್ ಮಾಡ್ತಾ ಇರೋದು. ಏನೋ ಇಟ್ಟಿದ್ದೀರಾ ಅಲ್ಲಿಟ್ಟು ಹಂಗ ಹಿಂಗ್ ಬಾಂಬ್ ಹಚ್ಚಿ ಬಂದಿದ್ದೀರಾ, ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತು, ಅದು ಹೆಂಗ್ ಬ್ಲಾಸ್ಟ್ ಆಗುತ್ತೆ ಅಂತ ಕಾಯ್ತಾ ಇರೋ ತರ. ಈಗ ನೀವು ಚೆನ್ನಾಗಿ ಎಕ್ಸಾಮ್ ಬರೆದಾಗ ನೀವು ರಿಸಲ್ಟ್ ಬೇಗ ಬರ್ಲಿ ಅಂತ ವೇಟ್ ಮಾಡ್ತಿರ್ತಾನೆ. ಸೊ ನಾವು ಹಾಗೆ ಈ ಬೇಗ ಬರ್ತಾ ಇರಲ್ಲ ಟೈಮ್, ಇನ್ನೂ ವೇಟ್ ಮಾಡ್ತಾ ಇದೀಲ್ಲ ನಾವು ಅನಿಸ್ತಾ ಇದೆ ನಮ್ಗೆ.